ಇನ್ನು ಶಿರಾದಲ್ಲೂ ಮೂರು ಪಕ್ಷದ ಅಭ್ಯರ್ಥಿಗಳು ಮತದಾನವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಟಿಬಿ ಜಯಚಂದ್ರ, ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ರಾಜೇಶ್ ಗೌಡ ಹಾಗೇನೆ ಜೆಡಿಎಸ್ ಅಭ್ಯರ್ಥಿ ಅಮ್ಮಾಜಮ್ಮ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಹಾಗೇನೆ ಬಿಜೆಪಿ ಅಭ್ಯರ್ಥಿ ಜೆಡಿಎಸ್ ಅಭ್ಯರ್ಥಿ ತಮ್ಮ ಹಕ್ಕನ್ನ ಚಲಾಯಿಸಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಮಲ್ಲೇಶ್ವರಂನ ತಿಮ್ಮಪ್ಪನ ದೇಗುಲದಲ್ಲಿ ಗೆಲುವಿಗಾಗಿ ಪೂಜೆಯನ್ನ ಮಾಡಿದ್ರೆ, ಈತ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಜ್ಞಾನಭಾರತಿ ವಾರ್ಡ್ನಲ್ಲಿ ಮತದಾನ ಮಾಡಿದ್ರು. ಜೆಡಿಎಸ್ ಅಭ್ಯರ್ಥಿ ಕೃಷ್ಣಮೂರ್ತಿ ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ಒಂದ್ ಕಡೆ ದೇವರ ಮೊರೆ ಹೋಗ್ತಾ ಇದ್ದಾರೆ ಅಭ್ಯರ್ಥಿಗಳು ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ದೇವರ ಒಂದು ಮೊರೆ ಹೋಗಿ ಆ ನಂತರ ತಮ್ಮ ಹಕ್ಕನ್ನು ಚಲಾಯಿಸೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಹಾಗೆ ಜೆಡಿಎಸ್ ಅಭ್ಯರ್ಥಿ ಕೃಷ್ಣಮೂರ್ತಿ ಯಾವ ರೀತಿಯಾಗಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ, ಒಂದ್ ಕಡೆ ತಾವು ಮತದಾನ ಮಾಡಿದ್ದೀವಿ ಅನ್ನೋದನ್ನ ಕೂಡ ಈಗ ತೋರಿಸ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಒಂದ್ ಕಡೆ ಬಿರುಸಿನ ಮತದಾನ ನಡೀತಾ ಇದ್ರೆ, ಇನ್ನೊಂದ್ ಕಡೆ ಅಭ್ಯರ್ಥಿಗಳಂತೂ ದೇವರ ಮೊರೆ ಹೋಗ್ತಾ ಇದ್ದಾರೆ. ನಾವು ಆಗ್ಲೇ ಹೇಳ್ತಾ ಇದ್ವಿ, ಈಗಾಗಲೇ ತಮ್ಮ ಗೆಲುವಿಗಾಗಿ ದೇವರ ಮೊರೆ ಹೋಗಿದ್ದಾರೆ. ಕಾಪಾಡಪ್ಪ ನಮ್ಮ ಈ ಸಲ ಗೆಲ್ಸಪ್ಪ ಅಂತ ಹೇಳಿ ಆದಿಚುಂಚನಗಿರಿ ಮಠಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಭೇಟಿ ಕೊಟ್ಟರು. ಕಾಲ ಭೈರವನ ಆಶೀರ್ವಾದವನ್ನ ಪಡೆದ್ರು. ಇನ್ನು ಬಿಜೆಪಿ ಅಭ್ಯರ್ಥಿ ಮಲ್ಲೇಶ್ವರಂನ ಟಿಟಿಡಿ ದೇಗುಲಕ್ಕೂ ಕೂಡ ಭೇಟಿ ಕೊಟ್ಟರೆ, ಜೆಡಿಎಸ್ನ ಅಭ್ಯರ್ಥಿ ಕೃಷ್ಣಮೂರ್ತಿ ಸಹ ದೇವರ ದರ್ಶನವನ್ನ ಪಡೆದ್ರು. ಒಂದ್ ಕಡೆ ಹಲವು ದಿನಗಳಿಂದಲೂ ಕೂಡ ಬಿಟ್ಟು ಬಿಡದೆ ಪ್ರಚಾರವನ್ನ ಮಾಡಿ, ಜನರ ವೋಟ್ಗಾಗಿ ಪ್ರಚಾರವನ್ನ ಮಾಡಿ ಆ ಒಂದು ಪ್ರಯತ್ನವನ್ನ ಮಾಡಿದ್ರೆ, ಇನ್ನೊಂದು ಕಡೆ ದೇವರ ಒಂದು ಪ್ರಸಾದ ಇಲ್ಲದಿದ್ರೆ, ದೇವರ ಆಶೀರ್ವಾದ ಇಲ್ಲದಿದ್ರೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಅರಿತಂತಹ ಅಭ್ಯರ್ಥಿಗಳು ದೇವರ ಮೊರೆ ಹೋಗಿದ್ದಾರೆ. ಹಾಗೇನೆ ಆರ್ ನಗರ ಆಯ್ತು, ಶಿರಾದಲ್ಲೂ ಸಹ ಮೂವರು ಅಭ್ಯರ್ಥಿಗಳು ಕೂಡ ದೇವರ ಮೊರೆ ಹೋಗಿದ್ರು. ಜೆಡಿಎಸ್ ಅಭ್ಯರ್ಥಿ ಅಮ್ಮಾಜಮ್ಮ, ಬಿಜೆಪಿ ಅಭ್ಯರ್ಥಿ ರಾಜೇಶ್ ಗೌಡ ಹಾಗೂ ಡಿಪಿ ಜಯಚಂದ್ರ ಕಾಂಗ್ರೆಸ್ ಅಭ್ಯರ್ಥಿ ದೇವರಿಗೆ ಪೂಜೆಯನ್ನ ಸಲ್ಲಿಸಿ ಮತವನ್ನ ಚಲಾಯಿಸಿದ್ದಾರೆ. ಆರ್ ನಗರದ ರಣಕಣದ ಅಭ್ಯರ್ಥಿಗಳಾಗಿರೋ ಮೂರು ಪಕ್ಷದ ನಾಯಕರು ಹಾಗಾದ್ರೆ ಏನ್ ಹೇಳಿದ್ದಾರೆ ನೋಡೋಣ. ಮತದಾರ ದೇವರುಗಳ ತೀರ್ಪು, ಭಿಕ್ಷೆ ಬೇಡಿದ್ದೇನೆ, ಭಿಕ್ಷೆ ಕೊಟ್ಟರೆ ನಾನು ಅಲ್ಲಿರ್ತೇನೆ, ಇಲ್ಲ ಅಂದರೆ ನಾನು ಮಲ್ಲೇಶ್ವರಂ ನಿವಾಸಿ, ನನ್ನ ಮತದಾನ ಇವತ್ತು ಚಲಾಯಿಸೋಕ್ಕೆ ನನ್ನ ಹಕ್ಕಿಲ್ಲ. ಅಲ್ಲಿ ನನ್ನ ಹಕ್ಕಿರೋಂಥದ್ದು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ನಾನೊಬ್ಬ ಮತದಾರ. ಈ ನನ್ನ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಎಲ್ಲ ಮತದಾರ ದೇವರುಗಳು ಬಂದು ಮತ ಚಲಾಯಿಸಿ. ಒಬ್ಬ ಭಿಕ್ಷುಕ ಅಮ್ಮ ತಾಯಿ ಕವಳ ಅಂತಾನೆ, ನಾವು ಅಮ್ಮ ತಾಯಿ ಮತ ನೀಡಿ ಅಂತೀವಿ. ಏನು ವ್ಯತ್ಯಾಸ ಇದೆ? ಇದನ್ನು ಛಿದ್ರ ಮಾಡ್ತೀನಿ, ಕೋಟೆ ಹೊಡಿತೀನಿ, ಇದೇನು ಅಷ್ಟು ಸುಲಭ ಅಲ್ಲ. ನನ್ನ ಮತ ನನ್ನ ಹಕ್ಕು, ನನಗೆ ಚಲಾಯಿಸಿದ್ದೀನಿ, ಒಬ್ಬ ಮಹಿಳೆಗೆ ಚಲಾಯಿಸಿದ್ದೀನಿ, ಒಬ್ಬ ನೊಂದವರ ಪರವಾಗಿ ಕೆಲಸ ಮಾಡುವಂತ ಹೆಣ್ಮಗಳಿಗೆ ಚಲಾಯಿಸಿದ್ದೀನಿ. ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ ಎಲೆಕ್ಷನ್ ಕಮಿಷನ್ ಅವರು. ದಯಮಾಡಿ ಎಲ್ಲ ಜನಗಳು ಮನೆಯಿಂದ ಹೊರಗೆ ಬಂದು ಅವರ ಹಕ್ಕೇನಿದೆ, ಮತ ಚಲಾವಣೆಯ ಹಕ್ಕು ದಯಮಾಡಿ ಉಪಯೋಗಿಸ್ಕೊಳ್ಳಿ. ಯಾವುದೇ ಹೆದರಿಕೆ ಇಲ್ಲದೆ, ಅಂಜಿಕೆ ಇಲ್ಲದೆ ಬಂದು ಆಚೆ ಬಂದು ಮತ ಚಲಾಯಿಸಿ. ನಮಗೆ ಈ ದೇಶದ ಸಂವಿಧಾನ ಕೊಟ್ಟಿರುವಂತಹ ಹಕ್ಕನ್ನ ಮತ ಯೂಸ್ ಮಾಡಬೇಕು, ಎಲ್ಲ ಬಂದು ಮತ ಚಲಾಯಿಸಬೇಕು ಅಂತ ನಮ್ಮ ಯುವಕರು ಎಲ್ಲರೂ ಸೇರಿ ಒಟ್ಟಿಗೆ ಬಂದು ಮತ ಚಲಾಯಿಸಬೇಕು. ಜನರಲ್ ಇವತ್ತು ಒಂದು ಹೊಸ ಕ್ಷೇತ್ರಕ್ಕೆ ಒಬ್ಬರು ಹೊಸ ಆಯ್ಕೆ ಮಾಡಬೇಕು ಅನ್ನೋದು ಮನಸ್ಸಲ್ಲಿ ಎಲ್ಲ ಜನಗಳು ಇವತ್ತು ಇದೆ. ಅದರಿಂದ ಇವತ್ತು ಪ್ರಾದೇಶಿಕ ಪಕ್ಷಕ್ಕೆ ಇವತ್ತು ಜನತೆ ಆಶೀರ್ವಾದ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಕ್ಷೇತ್ರದ ಬಗ್ಗೆ ಹಲವಾರು ವಿಚಾರಗಳು ನನಗೆಲ್ಲ ಗೊತ್ತಿದೆ, ತಿಳ್ಕೊಂಡಿದ್ದೀನಿ. ಬಡವ್ರ ಕಷ್ಟ ಸುಖ ಏನು ಅಂದರೆ ಹಲವಾರು ವರ್ಷಗಳಿಂದ ಸ್ಥಳೀಯವಾಗಿರೋದ್ರಿಂದ ಇಲ್ಲಿ ಏನು ಬೇಕು ಏನು ಬೇಡ ಅನ್ನೋದು ವಿಚಾರಗಳು ತುಂಬ ತಿಳಿದಿರೋದ್ರಿಂದ ಎರಡು ರಾಷ್ಟ್ರೀಯ ಪಕ್ಷಗಳನ್ನ ತಮ್ಮ ಮಾಧ್ಯಮದಲ್ಲೆಲ್ಲ ಇವತ್ತು ಕ್ಷೇತ್ರ ಜನತೆ ನೋಡ್ತಾ ಇದ್ದಾರೆ. ಯಾವ್ಯಾವ ಥರ ಅವರ ಇಬ್ಬರು ಗುದ್ದಾಟ, ಹಣ ತೋಳು ಬಲದಿಂದ ಇವತ್ತು ಚುನಾವಣೆ ಯಾವ ಥರ ನಡೆಸ್ತಿದ್ದಾರೆ ತಾವೇ ತೋರಿಸ್ತಾ ಇದ್ದೀರಾ. ಇದೆಲ್ಲ ನೋಡಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಒಂದ್ಸಲಿ ಬೆಂಬಲ ಕೊಡಬೇಕು ಅನ್ನೋದು ಜನತೆ ಮನಸ್ಸಲ್ಲಿ ಬಂದಿದೆ ಅಂತ ನಾನು